ಏನ್ರಿ ವಿಶೇಷ ಇವತ್ತು? ನಮ್ಮ ಮನ್ಯಾಗ ಬೀಗರು ಬಂದಾರು, ಸಂಬಂಧಿಕರು ಬಂದಾರು, ಹಬ್ಬ ಅಮಾಸಿ ಹುಣ್ಣಿಮೆ. ಅದಕ್ಕೆ ನಮ್ಮ ಮನ್ಯಾಗ ಹೋಳಿಗೆ ಮಾಡಿರಿ ಇವತ್ತು. ಬರ್ರಿ ನೀವು ಊಟಕ್ಕೆ ಅಂತ ಮಾತು ನಮ್ಮ ಉತ್ತರ ಕನ್ನಡ ಭಾಗದಾಗ ಮೇಲಿಂದ ಮೇಲೆ ಬರ್ತೈತಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಕಡಲೆಬೇಳೆ ಹೋಳಿಗೆ ಮಾಡೋದು ಯಾವ ರೀತಿ ಅಂತ ನಮ್ಮ ಚಾನಲದಲ್ಲಿ ತೋರಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡೋಣಂತ. ನೋಡಿ ಸ್ನೇಹಿತರೆ, ಇವತ್ತಿನ ದಿವಸ ಕಡಲೆಬೇಳೆ ಹೂರಣದ ಹೋಳಿಗೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಈಗ ಪಾವು ಕೆಜಿ ಅಷ್ಟು ಕಡಲೆಬೇಳೆ ತೆಗೆದುಕೊಂಡಿದೆ, ಅದನ್ನು ಕುಕ್ಕರ್ಗೆ ಹಾಕುತ್ತೇನೆ. ಈಗ ಅದಕ್ಕೆ 3 ಗ್ಲಾಸ್ ನೀರು ಅಳತೆ ಮಾಡಿ 3 ಗ್ಲಾಸ್ ನೀರು ಹಾಕುತ್ತೇನೆ. ಇದು ವಿಶೇಷ ಈ ಭಾಗದ ಅಡಿಗೆ. 3 ಗ್ಲಾಸ್ ನೀರಾಯಿತು. ಈಗ ಅದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕಿರ್ತೇನೆ. ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಕುಕ್ಕರ್ದಲ್ಲಿ 3 ಸೀಟಿಯನ್ನು ಹೊಡಿಸುತ್ತೇನೆ. ನೋಡಿರಿ ಸ್ನೇಹಿತರೆ, ಈಗ ಕಡಲೆಬೇಳೆಗೆ ಕುಕ್ಕರ್ ಇಟ್ಟಿದ್ದೀನಿ. ಈಗ ಇದರಲ್ಲೇ 2 ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ. ಅದೇ ರೀತಿ ಇದಕ್ಕೆ 1 ಮೈದಾ ಹಿಟ್ಟು ಯಾಕೆ ಕೂಡಿಸ್ಬೇಕಂದ್ರೆ ಗೋಧಿ ಒಂದೊಂದ್ಸಲ ಜಿಗಿ ಇರೋದಿಲ್ಲ. ಅದರ ಸಲುವಾಗಿ ಏನು ಮಾಡ್ತೀವಿ, ಮೈದಾ ಹಿಟ್ಟು ಕೂಡಿಸ್ತೀವಿ. ಅದರಿಂದ ಹೋಳಿಗೆ ಚೆನ್ನಾಗಿ ಬರ್ತವೆ. ಆ ಕಾರಣದಾಗೆ ಸ್ವಲ್ಪ ಮೈದಾ ಹಿಟ್ಟು ಕೂಡಿಸ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕ್ತೀವಿ. ಉಪ್ಪು ಅದಕ್ಕೆ ಈ ರೀತಿಯಾಗಿ ಮಿಶ್ರಣ ಮಾಡಿ ಕೂಡಿಸ್ಬೇಕು. ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ 2 ಗೋಧಿ ಹಿಟ್ಟು ಮತ್ತು ಮೈದಾ, ಉಪ್ಪು, ಎಣ್ಣೆ ಎಲ್ಲ ಕೂಡಿದೆ ನೋಡಿ. ಈ ರೀತಿಯಾಗಿದೆ. ಇದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕೊಂಡು ನಾವು ಹೋಳಿಗೆ ಹಿಟ್ಟನ್ನು ಯಾವ ರೀತಿ ಅಂದ್ರೆ ಚಪಾತಿಗಿಂತಲೂ ಸ್ವಲ್ಪ ಮೆತ್ತಗಾಗಿರ್ಬೇಕು. ಏನು ಜಗ್ಗಿದ್ರೆ ಬರಬೇಕದು, ಆ ರೀತಿಯಾಗಿ ಜಿಗಿ ಇರಬೇಕು. ಆ ರೀತಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳುತ್ತೇನೆ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಂಡಿದ್ದೇನೆ. ಚೆನ್ನಾಗಿ ಹದ ಬರಬೇಕು. ಅಲ್ಲಿವರೆಗೆ 1 ಅರ್ಧ ಗಂಟೆವರೆಗೆ ಇದನ್ನು ಮುಚ್ಚಿಡ್ತೇನೆ, ಕುಕ್ಕರ್ ಸೀಟಿ ಆಗೋವರೆಗೆ. ಆಮೇಲೆ ಇದೇ ರೀತಿ ಎಷ್ಟು ನಾವು ಹದ ಬರ್ತದೆ ಹಿಟ್ಟ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತವೆ. ಅದಕ್ಕೆ ಹಿಟ್ಟು ನೆನಿಬೇಕು, ಮುಚ್ಚಿಡ್ತೇನೆ. ನೋಡಿ ಸ್ನೇಹಿತರೆ, ಈ ಕುಕ್ಕರ್ ಓಪನ್ ಮಾಡ್ತೀನಿ. ನೋಡಿರಿ, ಸಂಪೂರ್ಣ ಹಣ್ಣಾಗಿ ಕುದ್ದದೀಗ. ನೋಡ್ರಿ, ಹಣ್ಣಾಗಿದ್ದ ಏನು ಮಾಡ್ತೀನಿ, ಒಂದು ನೀರನ್ನು ತೆಗಿತೀನಿ. ಇದರಲ್ಲಿ ನೀರು ಉಳಿಬಾರ್ದು. ನೀರು ಉಳಿದ್ರೆ ಪೂರ್ಣ ಆಳ್ಕಾಕದ. ಅದಕ್ಕೆ ಸಂಪೂರ್ಣವಾಗಿ ನೀರು ತೆಗಿಬೇಕು. ನೋಡಿ ಸ್ನೇಹಿತರೆ, ಪೂರ್ಣ ನೀರು ಬಸಾಕತ್ತೀನಿ. ಕೈ ಹರಿಸೋದ್ರಿಂದ ನೀರೆಲ್ಲ ಪೂರ್ತಿ ಕೆಳಗೆ ಜರಡಿ ಒಳಗೆ ಹೋಗ್ಬಿಡ್ತದೆ. ಎಷ್ಟು ನಾವು ನೀರು ಕಡಿಮೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಗತ್ತೆ. ಈಗ ನಾನು ಏನು ಮಾಡ್ತೀನಿ, ಒಂದೊಂದು ನೋಡಿರಿ, ಈ ರೀತಿಯಾಗಿ ನೋಡಿರಿ ನೈಸಾಗಿದೆ. ಬ್ಯಾಳೆ ಪೂರ್ತಿ ಹಣ್ಣಾಗಬೇಕು. ಹಿಂಗೆ ಹಿಚ್ಕಿದ್ರೆ ಮೆತ್ತಗಾಗಬೇಕು. ನೋಡಿ, ಈಗ ಜರಡಿಗೆ ಹಾಕ್ತೀನಿ. ಈ ಕೆಳಗಿನ ನೀರು ಗಂಜಿ, ಇದನ್ನು ನಾವೇನು ಮಾಡ್ತೀವಿ, ಪ್ರತಿ ಸಲ ಯಾವಾಗಲೂ ಈ ಗಂಜಿ ನಾವು ವೇಸ್ಟ್ ಮಾಡಲ್ಲ. ನಾವೇನು ಮಾಡ್ತೀವಿ, ಇದನ್ನು ಕಠಿಣ ಸಾರು ಅಂತ ಮಾಡ್ತೀವಿ. ಭಾರಿ ಫೇಮಸ್ ಆಗ್ತದೆ, ಭಾರಿ ಇತ್ತು ಉತ್ತರ ಕನ್ನಡದಾಗ. ಇದನ್ನು ಕಡಲೆಬೇಳೆ ಬೆಸದ ಸಾರನ್ನು ಕಠಿಣ ಸಾರು ಅಂತ ಮಾಡ್ತೀವಿ. ಭಾರಿ ಟೇಸ್ಟ್ ಆಗ್ತದೆ. ಇದು ಅನ್ನದ ಜೊತೆಗೆ ಭಾರಿ ಒಳ್ಳೇದಾಗ್ತದೆ. ಈಗ ನಾನು ಈ ಬುಟ್ಟಿಗೆ ಹಾಕ್ತೀನಿ. ನೋಡಿರಿ, ಎಲ್ಲ ನೋಡಿರಿ ಯಾವ ರೀತಿ ಉದರಾಗ್ಯದ. ನೋಡಿ ಸ್ನೇಹಿತರೆ, ಈ ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಎಲ್ಲ ಪೂರ ಬ್ಯಾಳಿ ಹಿಟ್ಟಾಗಬೇಕು. ಯಾಕಂದ್ರೆ ನಾವು ಹೂರ್ಣ ಮಾಡೋಕೆ ಅಗದಿ ಈಜಿ ಆಗ್ತದೆ. ಹಿಟ್ಟು ಬ್ಯಾಳೆ ಏನಾಗೈತಿ, ಲಘು ಸಣ್ಣ ಆಗೋದಿಲ್ಲ. ಹಿಟ್ಟು ಹಾಕಿದ್ರೆ ಲಘು ಸಣ್ಣ ಆಕೈತಿ. ಈ ರೀತಿ ನಾವು ಸಣ್ಣ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಈ ರೀತಿಯೆಲ್ಲ ಈ ಸಣ್ಣಗಾಗಿ ನಾನು ಇದು ಮಾಡ್ಕೊಳ್ತೀನಿ. ಇದಕ್ಕೆ 250 ಬ್ಯಾಳೆ ಇದೆ. 250 ಗ್ರಾಮ್ ಬ್ಯಾಳಿಗೆ 250 ಗ್ರಾಮ್ ಬೆಲ್ಲ ಹಾಕ್ತೀನಿ. ಈಗ ಬರ್ಸಣ ಹಚ್ಚೀನಿ, ಸಣ್ಣಾಗಿ ಇಟ್ಟಿದ್ದೀನಿ. ಈಗ ನೋಡಿ, ಸಣ್ಣಾಗಿ ಮಿಶ್ರಣ ಆಗಬೇಕು. ನೋಡಿ ಸ್ನೇಹಿತರೆ, ಈಗ ಬೆಲ್ಲ ಮತ್ತು ಬ್ಯಾಳೆ ಈ ರೀತಿ ಕೂತಿದೆ. ಇದು ಗಟ್ಟಿ ಆಗುವವರೆಗೆ ನಾವು ಕೈ ಆಡಿಸ್ತಿರ್ಬೇಕು. ನೋಡಿರಿ, ಈಗ ಏಲಕ್ಕಿ ಪುಡಿ ಹಾಕ್ತೀನಿ. ಕುಟ್ಟಿದ ಏಲಕ್ಕಿ
ನೋಡಿ ಅದು ಗಮ್ಮ ಗಮ್ಮ ಅಂತ ಸ್ಮೆಲ್ ಬರ್ತದೆ. ಏಲಕ್ಕಿ ಹಾಕಿ ಇದು ಗಟ್ಟಿ ಆಗೋರು ಗಟ್ಟಿ ಆಗ್ಬೇಕು ಹೂರ್ಣ. ಅಂದ್ರೆ ಒಳಗಿನ ನೀರಿನ ಅಂಶ ಕಡಿಮೆ ಆಗಬೇಕು. ಅಕಸ್ಮಾತ್ ಗಟ್ಟಿ ಆಗದೇ ಇದ್ದರೆ ನೀವು ಈ ಬ್ಯಾಳೆಯನ್ನು ಗಟ್ಟಿ ಆಗೋರಿಗೆ ತಿಳ್ಬೇಕು. ಇಲ್ಲ ಯಾವಾಗ ಗಟ್ಟಿ ಆಕೈತೋ ಅವಾಗ ಅದು ಹೂರ್ಣ ಆಗಿದೆ ಅಂತ ತಿಳ್ಕೊಬೇಕು. ನೋಡಿರಿ ಈಗ ಇನ್ನೂ ಅಳಿಸಿದೆ. ಇನ್ನು ಇದು ಏನಾಗೈತಿ ಗಟ್ಟಿ ಗಟ್ಟಿ ಒಳಗಿನ ನೀರಿನ ಅಂಶ ಸುಟ್ಟು ಹೋಗ್ತದೆ. ಬೆಲ್ಲ ಹಾಕಿದ ಬಳಿಕ ಕರಗ್ತದೆ, ಅದು ಹೆಚ್ಚು ನೀರು ಬಿಡ್ತದೆ. ಮುಂದೆ ಬರುತ್ತೆ ಅದು ಕಡಿಮೆ ಆಗಿ ಗಟ್ಟಿ ಆಗುತ್ತೆ. ಗಟ್ಟಿ ಆತಂದ್ರೆ ನಾವೇನು ಮಾಡೋದು ಹೂರ್ಣ ಆಗಿದೆ ಅಂತ ತಿಳ್ಕೊಬೇಕು. ಅವಾಗ ನಮ್ಗೆ ಹೋಳಿಗೆ ಮಾಡೋಕೆ ಈಸಿ ಆಗ್ತದೆ. ನೋಡಿ ಸ್ನೇಹಿತರೆ, ಗಟ್ಟಿಯಾಗಿದೆ. ಆಗಲೇ ನೀವು ನೋಡೋ ಎಷ್ಟು ಅಳಿಸಿತ್ತಲ್ಲ, ಈಗ ಕುದ್ದು ಅದು ಗಟ್ಟಿಯಾಗಿ ಈ ರೀತಿಯಾಗಿ ಗಟ್ಟಿ ಆಗಬೇಕು. ಇದನ್ನು ನಾ ಏನು ಮಾಡ್ತೀನಿ, ಈಗ ಬರ್ಸನ್ ಆಫ್ ಮಾಡಿ ಇದನ್ನು ಜರಡಿಗೆ ಹಾಕೋತೀನಿ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಜರಡಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವೇನು ಮಾಡ್ತೀವಿ, ಇದು ತಂಬಿಗೆಯಿಂದ ತಿಕ್ತೀವಿ. ಆದ್ರೆ ಇದನ್ನು ನಾವು ಮಿಕ್ಸರ್ಗೆ ಹಾಕ್ಬೇಕಂದ್ರೆ ಪೂರ ತಣ್ಣಗಾದ್ಮೇಲೆ ಹಾಕ್ಬೇಕಾಗ್ತದೆ. ನಾವು ಇದಕ್ಕೆ ತಿಕ್ಕಬೇಕಾದ್ರೆ ಸ್ವಲ್ಪ ಬಿಸಿ ಇದ್ದಾಗ ಹಾಕ್ತೀವಿ. ಬಿಸಿ ಇದ್ದಾಗ ಇರೋದ್ರಿಂದ ಹೂರ್ಣ ಲಘು ರೆಡಿ ಆಕತಿ. ಅದಕ್ಕೆ ಮಿಕ್ಸರ್ಗೆ ಹಾಕಿದ್ರೆ ಮಿಕ್ಸರ್ ಬಾದ್ ಆಕತಿ. ಇದಕ್ಕಿಂತ ಮೇಲೆ ಕಲ್ಲಲ್ಲಿ ಹರಿತಿದ್ರು ಹಿರಿಯರು, ಅವಾಗ ಅದು ಬಿಸಿ ತೊಗೊಳ ಹರಿತಿದ್ರು. ಈಗ ನಾವೇನು ಮಾಡ್ತೀವಿ, ಅವೆಲ್ಲ ಪದ್ಧತಿ ಹೋಗ್ಬಿಟ್ಟದಲ್ಲ, ಲೇಟೆಸ್ಟಾಗಿ ಏನು ಬಂದವು, ಜರಡಿ ಒಳಗೆ ತಿಕ್ಕೋದು, ಆಮೇಲೆ ಮಿಕ್ಸರ್ಗೆ ಹಚ್ಚೋದು ಬಂದದ. ಮಿಕ್ಸರ್ಗೆ ಹಾಕುವಾಗ ಏನೈತಿ, ಸಂಪೂರ್ಣವಾಗಿ ತಣ್ಣಗಾದದ್ದನ್ನು ಉಪಯೋಗ ಮಾಡಬೇಕು. ನೋಡಿ ಸ್ನೇಹಿತರೆ, ಜರಡಿಯಿಂದ ಈ ರೀತಿ ತಿಕ್ಕಿ ನಾನು ತಂಬಿಗೆ ತಿಕ್ಕಿದ್ದೀನಿ. ಈ ರೀತಿ ನೈಸಾಗಿ ಆಗಿದೆ, ಚೆನ್ನಾಗಿ ನಾನು ಮತ್ತೊಮ್ಮೆ ಕಲಿಸ್ತೇನೆ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಹೂರ್ಣ ರೆಡಿಯಾಗಿದೆ. ಈ ರೀತಿ ಒಂದು ಉಂಡೆ ಆಗಿದೆ ದೊಡ್ಡದು. ಇನ್ನು ನಾವೇನು ಮಾಡ್ತೀವಿ, ಹಿಟ್ಟು ಬೇಕಾದಂಥ ಹಿಟ್ಟನ್ನು ಕಲಿಸಿಟ್ಟಿದ್ದನ್ನು ಅದನ್ನ ಇನ್ನೊಮ್ಮೆ ಚೆನ್ನಾಗಿ ಹದ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಈ ಮೊದಲು ಒಂದು ತಾಸು ನಾವು ಗೋಧಿ ಹಿಟ್ಟ ಕಲಿಸಿಟ್ಟಿದ್ದೀನಿ. ಚೆನ್ನಾಗಿ ಇದು ನೆನೆದ ನೋಡ್ರಿ, ಅಷ್ಟು ಹದ ಆಗೈತಿ. ಈಗ ಏನು ಮಾಡ್ತೀನಿ, ನೀರು ಹಚ್ಕೊಂಡು ಸ್ವಲ್ಪ ಅದನ್ನು ಇನ್ನೊಂದು ಸ್ವಲ್ಪ ಬಡದು ಹದ ಮಾಡ್ಕೊತೀನಿ. ಅದು ಯಾವ ರೀತಿ ಅಂದ್ರೆ ನೋಡಿ, ಈ ರೀತಿಯಾಗಿ ಬಡದು ಹದ ಮಾಡ್ಕೋಬೇಕು. ಅಂದ್ರೆ ಹೋಳಿಗೆ ಚಲೋ ಚೆನ್ನಾಗಿ ಬರ್ತಾವೆ. ನೋಡಿ ಯಾವ ರೀತಿ ನೈಸ್ ಆಗ್ತಾ ಇದೆ ನೋಡ್ರಿ. ನೋಡಿ ಚೆನ್ನಾಗಿ ಹದ ಆಗ್ಬೇಕು ಅದು. ನೋಡಿ ಸ್ನೇಹಿತರೆ, ಈ ರೀತಿ ಹದವಾಗಿ ಕಲಿಸಿದಂಥ ಕನಕ ಗೋಧಿ ಹಿಟ್ಟು ಕಲಿಸಿದ್ದಿದೆ. ಅದನ್ನು ಈ ರೀತಿಯಾಗಿ ನಾವು ಸ್ವಲ್ಪ ಎಣ್ಣೆ ಹಚ್ಚಿ ಅಗಲಾಗಿ ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡಬೇಕು. ಅದೇ ರೀತಿ ನಾವು ಅದು ಹೂರ್ಣ ಕಡಲೆಬೇಳೆ ಹೂರ್ಣ ರೆಡಿ ಮಾಡಿದೆವು. ಅದು ಗಟ್ಟಿಯಾಗಿದೆ, ಅಳಕಾಗಬಾರ್ದು. ಅಳಸಾದರೆ ಹೋಳಿಗೆ ಮಾಡಲು ಬರೋದಿಲ್ಲ. ಹದ ತುಂಬ ಚೆನ್ನಾಗಿ ಹದ ಬಂದಿದೆ ನೋಡ್ರಿ. ಈ ರೀತಿಯಾಗಿ ಕನಕ ಇಟ್ಟುಕೊಂಡು ಅದರ ಮೇಲೆ ಈ ರೀತಿಯಾಗಿ ಒಳ್ಳಿ ಮಾಡಿ ತುಂಬ್ತಾ ಇರಬೇಕು ನೋಡ್ರಿ. ಈ ರೀತಿ ಮುಚ್ಚಬೇಕು ಅದು ನೋಡ್ರಿ. ಆ ರೀತಿಯಾಗಿ ಸಾವಕಾಶವಾಗಿ ಮೇಲ್ಗಡೆ ಜಗ್ತಾ ಇರಬೇಕು ನೋಡ್ರಿ. ಈ ರೀತಿ ಮಾಡಿ ಅದನ್ನು ಪೂರ ಮೇಲೆ ಬಂದ ಮೇಲೆ ಅದನ್ನು ಏನು ಮಾಡಬೇಕು, ಅಲ್ಲೇ ಸ್ವಲ್ಪ ಓಪನ್ ಮಾಡಿ ಅಲ್ಲೇ ಮಡಚಿಬಿಡಬೇಕು. ಈ ರೀತಿಯಾಗಿ ಮಡಚಬೇಕು. ಮಡಚಿದ ನಂತರ ಅದು ಎರಡು ಕೈಲಿಂದ ತಟ್ಟಬೇಕು. ಗೋಲಾಗಿ ತಟ್ಟಿ ಸ್ವಲ್ಪ ಎಣ್ಣೆ ಹಾಕಬೇಕು. ನಾವು ಹೋಳಿಗೆ ಮಾಡೋದು ತಗಡುತ್ತದೆ, ತಗಡಿನ ಮೇಲೆ ಎಣ್ಣೆ ಹಾಕಿ ಮಾಡ್ತಾ ಇದ್ದೇವೆ ನೋಡಿ. ಈ ರೀತಿಯಾಗಿ ಹಾಕಿ ಅದನ್ನು ಸಾವಕಾಶವಾಗಿ ಇದರಿಂದ ರಬ್ಬಬೇಕು, ಅದು ಮಾಡಬೇಕು. ಈ ರೀತಿಯಾಗಿ ಆಡಿಸ್ಬೇಕು ಲಟ್ನಿಯಿಂದ. ನೋಡಿ ಈ ರೀತಿಯಾಗಿ ಸಾವಕಾಶವಾಗಿ ಆ ತಗಡನ್ನು ನಾವು ಯಾವ ರೀತಿ ಬೇಕು ಆ ರೀತಿ ಸರಿಸ್ಕೋಬೇಕು. ಅದರಿಂದ ಏನಾಗೈತಿ, ಹೋಳಿಗೆ ನೀಟಾಗಿ ರೌಂಡಾಗಿ ಬರ್ತದೆ. ಮತ್ತು ಎಲ್ಲ ಕಡೆ ಹೂರ್ಣ ಇದು ಕಣಕ ಒಂದೇ ಲೆವೆಲ್ ಹಾಕದ, ಮತ್ತು ಹೂರ್ಣ ಒಂದೇ ಲೆವೆಲ್ ಹಾಕದ ನೋಡಿ. ಈಗ ಏನು ನೋಡಿ ಯಾವ ರೀತಿಯಾಗಿ ಇದೆ, ಯಾವುದೇ ಅಂಶ ಬರೋಂಗಿಲ್ಲ, ಏನಿಲ್ಲ. ಅಗದಿ ನಮ್ಮಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಇದು ಹೋಳಿಗೆ. ಅದು ಬೆಂಗಳೂರು ಸೈಡ್ ಒಬ್ಬಟ್ಟು ಅಂತಾರೆ. ನಮ್ಮಲ್ಲಿ ಹೋಳಿಗೆ ಹೂರ್ಣ ಹೋಳಿಗೆ, ಕಡಲೆಬೇಳೆ ಹೋಳಿಗೆ ಅಂತ ಹೇಳ್ತೀವಿ ನೋಡಿ. ಈಗ ಅದನ್ನು ಸಾವಕಾಶವಾಗಿ ತವಾಗೆ ಎಣ್ಣೆ ಸಿಡಿಸ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ರೀತಿ ಹಾಕಬೇಕು. ಹಾಕಿ ಅದನ್ನು ಆ ತಗಡ ಸಹಿತವಾಗಿ ಎತ್ತಬೇಕು ಮೇಲ್ಗಡೆ ನೋಡಿ. ಆ ತಗಡನ್ನು ಈ ರೀತಿ ಅದನ್ನು ತವಾದ ಮೇಲೆ ಇಟ್ಟು ಸಾವಕಾಶವಾಗಿ ಅದನ್ನು ಈ ತವಾದ ಮೇಲೆ ಹಾಕಿಬೇಕು ನೋಡಿರಿ ಯಾವ ರೀತಿಯಾಗಿದೆ. ಇದನ್ನು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡಿ ನೋಡಿ. ಈ ರೀತಿಯಾಗಿ ಬೇಂದು ಬರಬೇಕು ಅದು ನೋಡಿರಿ. ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡಿ, ಉಗ್ತಾ ಇದೆ ನೋಡ್ರಿ. ಈಗ ಹೋಳಿಗೆ ಒಂದು ಸೈಡ್ ಬೇಂದಿದೆ. ಈಗ ಅದೇನು ಸಾವಕಾಶವಾಗಿ ಮತ್ತೊಂದು ಸೈಡ್ ಬೇಯಿಸ್ಬೇಕು. ಅದನ್ನು ಎಲ್ಲ ಕಡೆ ಸರಿಯಾಗಿ ಇದಾಗಿದೆ ನೋಡ್ಕೋಬೇಕು ನೋಡಿ. ಈಗ ಏನು ಮಾಡೋದು, ಅದನ್ನು ಹಂಚಿನ ತಿನ್ನಬೇಕು ನೋಡಿರಿ.
ನೋಡಿ ಯಾವ ರೀತಿಯಾಗಿದೆ, ಎಷ್ಟು ಕಲರ್ ಬಂದು ನೋಡಿ ಕೆಳಗಡೆ ಬೇಯ್ದಿದ್ದು ಕಾಣ್ತಾ ಇದೆ, ಚೆನ್ನಾಗಿ ಬೇಯ್ದಿದೆ. ಇದನ್ನು ಸಂಪೂರ್ಣವಾಗಿ ಬೇಯ್ದ ನಂತರ ಒಂದು ತಟ್ಟಿ ತೊಗೊಂಡು ತಟ್ಟಿಗೆ ಸಾವಕಾಶವಾಗಿ ತೆಗೆದು ಹಾಕಬೇಕು. ನೋಡಿರಿ ಚೆನ್ನಾಗಾಗಿದೆ, ಟೇಸ್ಟಿ ಆಗದೆ. ಇದು ನಮ್ಮಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಹರಿದಿನಗಳಲ್ಲಿ ಈ ಹೋಳಿಗೆ ಮಾಡೋದು ನಮ್ಮ ಉತ್ತರ ಕನ್ನಡದಲ್ಲಿ ಅಗದಿ ಪ್ರಸಿದ್ಧವಾಗಿದೆ. ನೋಡಿರಿ ಎರಡು ಸೈಡ್ ಬೇಂದಿದ್ದವರಿಗೆ ಅದನ್ನೇ ಮಾಡೋದು, ಸ್ವಲ್ಪ ಮಡಚೋದು, ಮಡಚಿ ಅದನ್ನು ಒಂದು ತಟ್ಟಿಗೆ ತೆಗೆದು ಹಾಕಬೇಕು. ಈಗ ನೋಡಿರಿ, ಇದು ಹೋಳಿಗೆ, ತುಪ್ಪ, ಹಾಲು ಮತ್ತು ಕಟ್ಟಿನ ಸಾರು ಊಟ ಮಾಡಿದ್ರೆ ನೋಡಿರಿ ಭಾರಿ ಟೇಸ್ಟ್ ಆಗ್ತದೆ. ನೋಡಿರಿ ಸ್ನೇಹಿತರೆ, ಅದೇ ರೀತಿಯಾಗಿ ಮತ್ತೊಂದು ಹೋಳಿಗೆಯನ್ನು ಮಾಡುತ್ತೇವೆ. ನೋಡಿರಿ, ಈಗ ಕನಕ ಗೋಧಿ ಹಿಟ್ಟನ್ನು ನಾವೊಂದು ಯಾವ ಸೈಜ್ ಬೇಕು ಆ ಸೈಜ್ ತೊಗೊಂಡು ಅದೇ ಸೈಜ್ ಹುಳಿ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಈ ರೀತಿಯಾಗಿ ಅಳತೆ ಮಾಡಿ ನೋಡಿ ಈಗ ತುಂಬಬೇಕು. ಈ ರೀತಿಯಾಗಿ ತುಂಬ್ತಾ ಇರಬೇಕು, ಸಾವಕಾಶವಾಗಿ ಕೆಳಗೆ ಒತ್ತಬೇಕು, ಮ್ಯಾಲೆ ಒತ್ತಬೇಕು, ಕೆಳಗೆ ಏರಿಸ್ಬೇಕು. ಈಗ ಇದು ಮಾಡಬೇಕು, ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ನೋಡಿರಿ ಈ ರೀತಿ ಮಾಡ್ದಂತ ನೋಡಿ ಕನಕ ಎರಡು ಕಡೆ ಗೋಧಿ ಹಿಟ್ಟು ಎರಡು ಕಡೆ ಒಂದೇ ಲೆವೆಲ್ ಆಗ್ತದೆ. ಒಂದು ಕಡೆ ಹೆಚ್ಚು ಕಡಿಮೆ ಆದರೂ ಹೋಳಿಗೆ ಹರಿತಾವೆ, ಸರಿಯಾಗಿ ಒಬ್ಬಟ್ಟು ಬರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಎರಡು ಕಡೆ ಕರೆಕ್ಟಾಗಿ ಹೂರ್ಣ ಆಗಬೇಕು. ಕನಕ ಎರಡೂ ರೀತಿ ಆಗಬೇಕು. ಈಗ ನೋಡಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಬೇಕು, ತಳಗಿನ ಮೇಲೆ ಎಣ್ಣೆ ಹಾಕಿ ತಗಡಿನ ಮೇಲೆ ನಾವು ಹೇಳಿದಂಥ ಹೋಳಿಗೆ ಮಾಡುವ ಸಲುವಾಗಿ ಈಗ ಒಂದು ತಗಡು ಇಟ್ಟಿರ್ತೀವಿ ನಾವು. ಉತ್ತರ ಕನ್ನಡದಲ್ಲಿ ಹೋಳಿಗೆ ತಗಡಿನ ಮೇಲೆ ಮಾಡೋದು ಭಾಳ ಎಣ್ಣೆ. ನೋಡಿ ಈ ರೀತಿಯಾಗಿ ಮಾಡಿ ಸಾವಕಾಶವಾಗಿ ಲಟ್ಟಿಸ್ಬೇಕು. ಲಟ್ನಿಯಿಂದ ಬಾರ್ ಹಾಕಬಾರ್ದು, ಅದೆಷ್ಟು ಬೇಕೋ ಅಷ್ಟಷ್ಟು ಲಟ್ಟಿಸ್ಕೊಂಡು ಹೋಗ್ಬೇಕು. ಮತ್ತು ತಗಡವನ್ನು ಅದು ತಿರುಗಿಸ್ಬೇಕು. ಹೋಳಿಗೆ ತಿರುಗಿಸೋಕ್ಕಿಂತ ತಗಡು ತಿರುಗಿಸ್ಬೇಕು, ಯಾಕೆ ಹೋಳಿಗೆ ತಿರುಗೋದಿಲ್ಲ. ಅದರಲ್ಲಿ ಏನು ಮಾಡಬೇಕು, ತಗಡನ್ನು ತಿರುಗಿಸ್ತಾ ಹೋಗ್ಬೇಕು. ನೋಡಿರಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ, ಅಗಲಾಗಿದೆ. ನೋಡಿರಿ ನಾವು ಯಾವ ಸೈಜ್ ಬೇಕು ಆ ಸೈಜ್ ಬರ್ತದೆ. ಮತ್ತು ಹೂರ್ಣ ಮತ್ತು ಕಣಕ ಎರಡು ಕಡೆ ಒಂದೇ ಸೈಡ್ ಆಗಿ ಒಂದೇ ಲೆವೆಲ್ ಬರಬೇಕು. ಆ ರೀತಿ ಮಾಡಬೇಕು. ಹೆಚ್ಚು ಕಡಿಮೆ ಆದರೆ ಹೋಳಿಗೆ ಕಟ್ ಆಗ್ತದೆ. ನೋಡಿರಿ ಈಗ ಅದನ್ನು ಸಾವಕಾಶವಾಗಿ ತವಾಗ ಎಣ್ಣೆ ಹಸಿ ಮುಡಿಸಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ತವಾಗ. ಈಗ ಅದನ್ನೇನು ಮಾಡೋದು, ಅದೇ ತಗಡನ್ನು ಎತ್ತಿ ನೋಡಿ ತಿಳುವಾದ ತಗಡ ಇರ್ತದೆ, ಹೋಳಿಗೆ ಸಲುವಾಗಿ ಉಪಯೋಗ ಮಾಡ್ತಾರೆ. ಆ ತಗಡ ಸಾವಕಾಶವಾಗಿ ತಗಡಿಂದ ಬಿಡಿಸ್ತಾ ಇರಬೇಕು. ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಆಗಿದೆ. ನೋಡಿರಿ ಇನ್ನು ಉರಿ ಜೋರು ಇರಬೇಕು, ಸಣ್ಣ ಇದ್ದರೆ ಸರಿಯಾಗಿ ಬೇಯ್ದಿಲ್ಲ. ಏನು ಹೈ ಬೇಯ್ದು ಇಟ್ಕೋಬೇಕು, ಇಟ್ಕೊಂಡು ಮಾಡಬೇಕು. ನೋಡ್ರಿ ಈಗ ನೋಡಿರಿ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಹೋಳಿಗೆ ಅಥವಾ ಬೇರೆ ಕಡೆ ಎಲ್ಲ ಇದಕ್ಕೆ ಒಬ್ಬಟ್ಟು ಅಂತ ಕರೀತಾರೆ. ನಮ್ಮಲ್ಲಿ ಹೋಳಿಗೆ ಅಂತ ಕಡಲೆಬೇಳೆಯಿಂದ ಮಾಡಿದಂಥ ಹೋಳಿಗೆ ಪ್ರಸಿದ್ಧ ಸ್ವೀಟ್ ಇದು. ನಮ್ಮ ಪ್ರತಿ ಕಾರ್ಯಕ್ರಮಕ್ಕೂ ಇದನ್ನು ಉಪಯೋಗ ಮಾಡ್ತೀವಿ. ಇದು ದೇಹಕ್ಕೂ ಒಳ್ಳೆಯದಾಗಿದೆ. ತುಪ್ಪ ಹಾಲು ಹಾಕೊಂಡು ಊಟ ಮಾಡಬೇಕು. ಅದಕ್ಕೆ ನೋಡಿ ಮಕ್ಕಳು ಕಟ್ಟಿನ ಸಾರು, ಇದರ ಕಟ್ಟ ಬಸೋದು ಸಾರು ಮಾಡಿರ್ತೀವಿ, ಕಟ್ಟಿನ ಸಾರ್ತೀವಿ. ಹಪ್ಪಳ, ಸಂಡಿಗೆ, ಕರ್ದ ಮೆಣಸಿನ್ಕಾಯಿ, ಎಣ್ಣೆ, ಉಪ್ಪಿನಕಾಯಿ ಎಲ್ಲ ಹಚ್ಕೊಂಡು ತಿಂದ್ರೆ ನೋಡ್ರಿ ಒಬ್ಬ 4-5 ಹೋಳಿಗೆ ಊಟ ಮಾಡ್ತಾರೆ. ಏನು ಈ ಭಾಗದ ರೈತರದ ಅಗದಿ ಇಷ್ಟವಾದ ಆಹಾರ ಇದು. ನೋಡ್ರಿ ಯಾವ ರೀತಿ ಉಪ್ತದೆ ನೋಡಿ ಸ್ನೇಹಿತರೆ. ಇದು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಮಾಡುವಂಥದ್ದು. ನೋಡಿ ವೀಕ್ಷಕರೇ ಯಾವ ರೀತಿ ಈಗ ಆಗ ಸಾವಕಾಶಗಳನ್ನು ತೆರೆಯುವಾಗ ಎಡವೇ ಬೇಯಿಸಿ ನೋಡ್ರಿ ಉಪ್ತಾ ಇದೆ. ನೋಡ್ರಿ ಚೆನ್ನಾಗಿ ಹೋಳಿಗೆ ಬಂದಿದೆ. ಏನು ಸದ್ಯ ತಿನ್ಬೇಕನ್ನೋಂಥ ನಮಗೆ ಅನ್ನಿಸ್ತದೆ. ನಮ್ಮಲ್ಲಿ ದೇವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ಭಾಳ ಮುಖ್ಯ ಇದೆ. ಅಮಾವಾಸ್ಯೆಗೆ ಬಂತಂದ್ರೆ ನಮ್ಮಲ್ಲಿ ಏನು ಮಾಡ್ತಾರೆ, ಈ ಹೋಳಿಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಾರೆ. ಮುಖ್ಯ ನೈವೇದ್ಯ ನಮ್ಮಲ್ಲಿ ದೇವ್ರಿಗೆ ಎಡೆ ಮಾಡ್ಬೇಕಾದ್ರೆ ಈ ಹೋಳಿಗೆಯಿಂದ ಎಡೆ ಮಾಡ್ತಾರೆ. ವಾ 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 ನೋಡ್ರಿ ಎಷ್ಟು ಚಂದಾಗಿತ್ತು ರೀ ಹೋಳಿಗೆ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ನೋಡ್ರಿ ಆ ಟೈಪ್ ಮಾಡ್ತಾರೆ ಹೋಳಿಗೆ. ಇದ್ರಾಗ ಕಡ್ಲಿಬೇಳೆ ಹೂರ್ಣದ ಹೋಳಿಗೆ ಇದ್ರು ನೋಡ್ರಿ ಎಷ್ಟು ಚಂದಾಗಿತ್ತು. ಇಲ್ಲಿ ನೋಡ್ರಿ ಹಾಲು ತುಪ್ಪ ಮತ್ತು ಕಟ್ಟಿನ ಸಾರು, ಹೂರ್ಣದ ಕಟ್ಟಿನ ಸಾರು ಇದು ಸ್ಪೆಷಲ್. ಇದು ಈ ಕಡೆ ಭಾಗದಾಗ ನೋಡ್ರಿ ಹೋಳಿಗೆ ತುಪ್ಪ ಅಂತಾರಲ್ಲ, ಈ ರೀತಿ ಇರುತ್ತೆ ಹೋಳಿಗೆ ತುಪ್ಪ. ನೋಡಿ ಸ್ನೇಹಿತರೆ, ಇದ್ರ ಜೊತೆ ಮತ್ತು ಶಾಂಡ್ಗಿ ಇಟ್ಟೈತಿ. ಈ ಕಡೆ ನೋಡ್ರಿ ಮೆಂತೆ ಮೆಣಸಿನ್ಕಾಯಿಗಳು. ನೋಡ್ರಿ ನೋಡಿದ್ರೆ ಬಾಯಿ ತುಂಬ ನೀರು ಬರ್ತಾವೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸಪೋರ್ಟು ಯಾವಾಗ ಹಿಂಗೆ ಇರಬೇಕು. ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಮತ್ತು ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು ಸ್ನೇಹಿತರೆ.